ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ರಾಕ್ ರೈಡರ್ ಪವಿ ಮಾತಾಡ್ತಿರೋದು. ಏನಪ್ಪ ಭಾಳ ದಿನ ಆದಮೇಲೆ ವೀಡಿಯೋದಾಗ ಕಾಣಿಸ್ಕೊಂಡು ನಾನು ಹತ್ತಿರ. ಸೊ ತುಂಬ ದಿನ ಆಯಿತು, ಒಂದು ವರ್ಷ ಆಯ್ತು ವೀಡಿಯೋ ಮಾಡಿಲ್ಲ. ಯಾವುದು ನನ್ನ ಕೆಲಸದ ಬ್ಯುಸಿ ಒಳಗೆ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಒಂದು ಹೊಸ ಬೈಕ್ ಪರ್ಚೇಸ್ ಮಾಡೀನಿ ರೀಸೆಂಟಾಗಿ. ಸೊ ಅದನ್ನು ರಿವ್ಯೂ ಮಾಡ್ಕೋಬೇಕು ಅಂದ್ಕೊಂಡು ಇವತ್ತು ಫ್ರೀ ಮಾಡ್ಕೊಂಡು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳ್ಬೇಕಂತ ಮಾಡೀನಿ. ಸೊ ಡೀಟೇಲ್ಸ್ ಹೆಂಗೆ ಅನಿಸ್ತದೆ ಅಂತ ಪೂರ ವೀಡಿಯೋ ನೋಡಿರಿ. ಸೊ ನಿಮಗೆ ಹೆಂಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ್, ನಾನು ರೀಸೆಂಟಾಗಿ ತೊಗೊಂಡಂಥ ಬೈಕ್ ಇದೆ ನೋಡಿರಿ. ಸೊ ಇದೇ ಬೈಕ್ ಮಾಡಲ್ ಬಂದ್ಬಿಟ್ಟು 2023 ಮಾಡಲ್ಲ. ಸೊ ಯಮಹಾ MT-15 ವರ್ಷನ್ 2. ಸೊ ಇದ್ರ ಲುಕ್ ನೋಡಿರಿ ಹಿಂಗೆ ಐತಿ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿ 2 ಮಂತ್ಸ್ ಆತ. 2 ಮಂತ್ಸ್ ಆದಮೇಲೆ ಸೊ ನಾನು ಮುಂಚೆ ವೀಡಿಯೋ ಮಾಡ್ತಿದ್ದೆ, ಇದನ್ನು ಬಿಟ್ಟಿದ್ದೆ. ಈಗ ಕೆಲಸದ ಬ್ಯುಸಿ ಒಳಗೆ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಏನು ಮಾಡ್ಬೇಕು ಮಾಡೀನಿ, ಈ ಬೈಕ್ ಐತೆ ಹೆಂಗಾದರೂ ರೈಡ್ ಒಳ್ಳೆ ಪ್ಲೇಸ್ಗಳ ಬೈಕ್ ರಿವ್ಯೂ ಎಲ್ಲ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ. ಅದೇ ರೀತಿ ನಿಮ್ಮ ಸಪೋರ್ಟು ಬೇಕಾಗತ್ತೆ ನನಗೆ. ಅದೇ ರೀತಿ ನನ್ನ ವೀಡಿಯೋ ನೋಡಿರಿ. ವೀಡಿಯೋ ಇಷ್ಟ ಆದರೆ ಲಾಸ್ಟ್ವರೆಗೂ ನೋಡಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬರ್ರಿ, ಇದ್ರೊಳಗಂತೆ ಯಾವ್ದು ಫಂಕ್ಷನ್ಸ್ ಐತಿ, ಫ್ಯೂಚರ್ಸ್ ಏನೇನು ಅದಾವ ಅನ್ನೋದು ಹೇಳ್ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ನೋಡಿರಿ, ಕೀ ಪಾಯಿಂಟ್ ಇಲ್ಲಿ ಬರ್ತೈತಿ. ಸೊ ಇದು ಆನ್ ಮಾಡಿದ ತಕ್ಷಣ ನಿಮ್ಗೆ ಹಾಯ್ ಅಂತ ಬರ್ತೈತಿ, ಮತ್ತು ಇಲ್ಲಿ ಬಡಿ ಅಂತ ಬರ್ತೈತಿ. ಸ್ಪೀಡೋಮೀಟ್ರ್ ಕನ್ಸಲ್ ನೋಡಿರಿ, ಎಷ್ಟು ಸಖತ್ತಾಗೈತಿ. ಇದು ಬಂದುಬಿಟ್ಟು ನಿಮ್ಗೆ ಫ್ಯೂಲ್ ಎಷ್ಟೈತೆ ಅನ್ನೋದು ಗೊತ್ತಾಕೈತಿ. ಇದು ಸ್ಪೀಡ್ ಎಷ್ಟೈತೆ ಅನ್ನೋದು ಗೊತ್ತಾಕೈತಿ. ಇಲ್ಲಿ ಮೇಲ್ಗಡೆ ನಿಮ್ಗೆ ಗೇರ್ ಇಂಡಿಕೇಟರ್ ತೋರಿಸ್ತೈತಿ, ಎಷ್ಟನೇ ಗೇರ್ ಒಳಗದೆ ರೀ ಅಂತ ಈಗ. ಸೊ ಇದು ಬಂದುಬಿಟ್ಟು ನ್ಯೂಟ್ರಲ್. ಇದು ಬಂದುಬಿಟ್ಟು ನಿಮ್ಗೆ ಇಂಜಿನ್ ಒಳಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅಲ್ಲಿ ತೋರಿಸ್ತೈತಿ ನಿಮ್ಗೆ. ಸೊ ಇದು ಬಂದುಬಿಟ್ಟು ಆನ್ ಆ್ಯಂಡ್ ಆಫ್ ಬಟನ್. ಸೊ ಇದು ಬಂದುಬಿಟ್ಟು ಸ್ಟಾರ್ಟ್ರ. ಸೊ ಈ ಕಡೆ ಬಂದುಬಿಟ್ರೆ ನಿಮ್ಗೆ ಲೋ ಬೀಮ್, ಹೈ ಬೀಮ್ ಬಟನ್ ಬರ್ತೈತಿ. ಸೊ ಇದು ಇನ್ನೊಂದು ಏನಂತಂದರೆ ಎಲ್ಲ ಗಾಡಿ ಒಳಗೂ ಸೊ ಹಾರನ್ ಬಂದುಬಿಟ್ಟು ಕೆಳಗಿರ್ತೈತಿ, ಇಂಡಿಕೇಟ್ರ್ ಮ್ಯಾಲೆ ಇರ್ತೈತಿ. ಈ ಗಾಡಿ ಒಳಗೆ ಚೇಂಜಸ್ ಐತಿ. ಹಾರನ್ನ ಮ್ಯಾಲೆ ಐತಿ, ಇಂಡಿಕೇಟ್ರ್ ಕೆಳಗೈತಿ. ಸೊ ಹಾರನ್ ಒಂದು ಸೌಂಡ್ ಕೇಳ್ಬಿಟ್ರೆ ಹೆಂಗೈತಿ ಅಂತೇಳಿ. ಹಾರನ್ನು ಲೌಡ್ ಆಗೈತಿ. ಇದು ಇಂಡಿಕೇಟ್ರು ನಿಮ್ಗೆ ಇಲ್ಲಿ ಶೋ ಆಕೈತಿ. ಬರ್ರಿ ನೆಕ್ಸ್ಟ್ ನಿಮ್ಗೆ ಸ್ಪೆಸಿಫಿಕೇಷನ್ ಬಗ್ಗೆ, ಇಂಜನ್ನ ಎಲ್ಲ ಹೇಳ್ತೀನಿ. ಹೆಚ್ಚು ಹೈಲೈಟಾಗಿ ಕಾಣೋದಂತಂದ್ರೆ ನಿಮ್ಗೆ A6 ಒಳಗೆ ಮೋನೋ ಸಸ್ಪೆನ್ಸ್ ಗೋಲ್ಡನ್ ಕಲರ್ ಬಂದೈತಿ. ಗೋಲ್ಡನ್ ಕಲರ್ ಫಿನಿಶ್ ಬಂದ್ಬಳಕ ನಿಮ್ಗೆ ಗಾಡಿ ಲುಕ್ಕ ಚೇಂಜ್ ಆಕೈತಿ. ಸೊ ಗಾಡಿ ಲುಕ್ ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತೈತಿ. ಮತ್ತು ಈ ಥರ ಕಣ್ಣು ಐತ್ಲ ಇದೆ. ಸೊ ಇದು ಸಖತ್ ಅಟ್ರಾಕ್ಟಿವ್ ಆಗಿ ಕಾಣ್ತೈತಿ ಗಾಡಿ ಒಳಗೆ. ಸೊ ಅದೇ ರೀತಿ ಬಂದ್ಬಿಟ್ರೆ ಇದು ನಿಮ್ಗೆ ಡಿಸ್ಕ್ ಬಂದ್ಬಿಟ್ಟು 288 mm ಡಿಸ್ಕ್ ಬರ್ತೈತಿ. ಮತ್ತು ಬೈಬ್ರೆ ಅವ್ರದ್ದು ಬ್ರೇಕ್ ಯೂಸ್ ಮಾಡ್ಯಾರ. ಸೊ ಬಂದ್ಬಿಟ್ಟು ನಿಮ್ಗೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇಂಜಿನ್ ಬಗ್ಗೆ ಹೇಳೋದಾದ್ರೆ 155cc ಇಂಜಿನ್ ಬರ್ತೈತಿ. ಸೊ ಇದ್ರೊಳಗೆ ಬಂದ್ಬಿಟ್ಟು ನಿಮಗೆ 18.4 18.4 ಹಾರ್ಸ್ ಪವರ್ ಬರ್ತೈತಿ. 14.1 ನ್ಯೂಟನ್ ಟಾರ್ಕ್ ಬರ್ತೈತಿ. ಈ ಥರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 140ವರೆಗೂ ಹೋಗ್ತೈತಿ. ಸೊ ನಾನು ಹೊಡೆದಿದ್ದು 140. ಸೊ ಇದ್ರ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಸಿಟಿ ಒಳಗಾದ್ರೆ 40ವರೆಗೂ ಬರ್ತೈತಿ. ಸಿಟಿಯಿಂದ ಹೈವೇ ಆದಂದ್ರೆ 42, 45, 47ವರೆಗೂ ನೀವು ಯಾವ ಥರ ಗಾಡಿ ಮೇಂಟೈನ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸಿಟಿ ಯೂಸ್ಗೆ ಒನ್ ಆಫ್ ದ ಬೆಸ್ಟ್ ಬೈಕ್. ಸೊ ಯಾಕಂತಂದ್ರೆ ಇದು ಮೈಲೇಜ್ ಕೂಡ ಹಂಗೆ ಐತಿ, ಗಾಡಿ ಲುಕ್ಕು ಕೂಡ ಹಂಗೆ ಐತಿ. ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೈಕ್ ಮಾತ್ರ. ಸೊ ಇದನ್ನು ನೀವು ಸಿಟಿ ರೈಡಿಗೆ ಮತ್ತು ಆಫೀಸ್ ಯೂಸ್ಗೆ ಒಳ್ಳೆ ಲಾಂಗ್ ರೈಡಿಗೆ ಕೂಡ ತೊಗೊಂಡು ಹೋಗ್ಬೋದು. ಲಾಂಗ್ ರೈಡಿಗೂ ಒಳ್ಳೆ ಮೈಲೇಜ್ ಕೊಡ್ತೈತಿ. ಟಾಪ್ ಸ್ಪೀಡು ಚೆನ್ನಾಗೈತಿ. ಮತ್ತು ಗಾಡಿ ವೇಟ್ ಬಂದ್ಬಿಟ್ಟು ನಿಮ್ಗೆ 144 kg ಬರ್ತೈತಿ. ಲೈಟ್ ವೇಟ್ ಒಳಗಡೆ ಐತಿ ಗಾಡಿ. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಸೀಟ್ ಏನೈತೆ ಅಂದ್ರೆ ಶಾರ್ಟ್ ಐತಿ, ತುಂಬ ಸೀಟ್. ಸೊ ಕಂಫರ್ಟೇಬಲ್ ಐತಿ ಸೀಟ್. ಪಿಲಿಯನ್ ಸೀಟ್ ಒಂದು ಸ್ವಲ್ಪ ಹಿಂದ್ಗಡೆ ಕೂರೋರ್ಗಿನ ಒಂದು ಸ್ವಲ್ಪ ಪ್ರಾಬ್ಲಮ್. ಯಾಕಂತಂದ್ರೆ ಶೀಟ್ ಭಾಳ ಚಿಕ್ಕದೈತಿ ಬ್ಯಾಕ್ ಸೈಡತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ LED ಇಂಡಿಕೇಟರ್ಸ್ ಬರ್ತಾವೆ, ನೋಡ್ಬೋದು ನೀವು. LED ಇಂಡಿಕೇಟರ್ಸ್ ಬರ್ತಾವೆ. ಹೆಡ್ಲೈಟ್ ಕೂಡ ನಿಮಗೆ ಇದು ಬರ್ತೈತಿ, LED ಬರ್ತೈತಿ. ಇದು ಕೂಡ ಲೋ ಬೀಮ್, ಹೈ ಬೀಮ್ನು ಇಂಡಿಕೇಟರ್. ಲೋ ಬೀಮ್, ಹೈ ಬೀಮ್ ಕೂಡ ನಿಮ್ಗೆ LED ಬರ್ತೈತಿ. ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟ್ರ್ ಐತಿ. 10 ಲೀಟ್ರ್ ಅಂತಂದ್ರೆ ನಿಮ್ಗೆ ಅರೌಂಡ್ 40 ಬಂದೈತೆ. 40 ಕಿಲೋಮೀಟ್ರ್ ಕೊಡ್ತೈತೆ ಅಂತಂದ್ರೆ ಎವರೇಜ್ 400 ಕಿಲೋಮೀಟರ್ಸ್ ಆರಾಮಾಗಿ ರೈಡ್ ಮಾಡ್ಬೋದು ಒಂದು ಫುಲ್ ಟ್ಯಾಂಕಲ್ಲಿ. ನೋಡ್ರಿ, ಇದು ಅರೌಂಡ್ ಲುಕ್ ಐತಿ ಗಾಡಿದ. ಸೊ ನಿಮ್ಗೆ ವಿಡಿಯೋ ಹೆಂಗೆ ಅನ್ನಿಸ್ತಂತ ಹೇಳಿ ಸೊ
ನಿಮ್ಗೆ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ಸೊ ಈಗ 1 ವರ್ಷ ಆದಮೇಲೆ ವಿಡಿಯೋ ಮಾಡತ್ತೀನಿ. ಸ್ವಲ್ಪ ಹೆದರಿಕೆ ಬರತೈತಿ, ಯಾಕಂತಂದ್ರೆ ತುಂಬ ದಿನ ಆಗಿತ್ತಲ್ಲ ವಿಡಿಯೋ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಇನ್ನು ಪ್ರಿಪೇರ್ ಹಾಕಸ ಮತ್ತು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ಥರ ಅಂತಂದರೆ, ನೆಕ್ಸ್ಟ್ ನೀವು ಇನ್ನು ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಳ್ಬೇಕಾರೆ ಏನೇನು ಚೆಕ್ ಮಾಡಬೇಕು, ಯಾವ ಥರ ನೋಡ್ಬೇಕು ಗಾಡಿಗಳ ಡಾಕ್ಯುಮೆಂಟ್ಸ್, ಅದನ್ನೆಲ್ಲ ಫುಲ್ ಡೀಟೇಲಾಗಿ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ನೆಕ್ಸ್ಟ್ ವಿಡಿಯೋ ಬರ್ತೈತೆ.